ಯಾಕ್ರಿ ಇಷ್ಟೊತ್ತು ಮಾಡ್ಬಿಟ್ರಿ? ನನಗೆ ಕಾದು ಕಾದು ಸಾಕಾಗೋಯ್ತು. ಎಲ್ಲ ಪ್ರಶ್ನೆ ಕೇಳ್ಬೇಡ ಸುಧಾ. ಯಾಕೆ ಲೇಟು, ಯಾಕೆ ಬಂದ್ರಿ ಅಂತ. ಏನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದೀರಲ್ಲ? ಹೌದು ಸುಧಾ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದನ್ನೆಲ್ಲ ಕೇಳ್ಬೇಡ ನೀನು. ನಾ ಇನ್ನೂ 3 ದಿವಸ ಊರಲ್ಲಿ ಇರೋಲ್ಲ. ಯಾಕೆ? ಯಾಕೇನು ಕೇಳ್ಬೇಡ ಅನ್ನಲ್ಲ. ಅಕಸ್ಮಾತ್ ಯಾರು ಬಂದು ಕೇಳಿದ್ರೆ ನಾ ಇಲ್ಲಿಗೆ ಬಂದಿದ್ದು, ನಾ ಬೇರೆ ಊರಿಗೆ ಹೋಗ್ತಾ ಇರೋದು, ಯಾವ ವಿಷಯನೂ ಹೇಳ್ಬೇಡ. ಬೇಡ ಬೇಡ. ನೋಡು, ನೀವೊಂದು ಕೆಲಸ ಮಾಡು. ನೀನು ನಿಮ್ಮ ತಾಯಿ ಮಲ್ಲಿರು, ನಾ ಬಂದ್ಮೇಲೆ ನೀನು ಕರ್ಸ್ಕೊಳ್ತೀನಿ. ನೀವೇನ್ ಹೇಳ್ತೀರೋ ನಂಗೊಂದು ಅರ್ಥ. ನಿನ್ಗೆ ಅರ್ಥ ಆಗೋದು ಬೇಡ ಸುಧಾ. ಊಟ ಮಾಡ್ಕೊಂಡು ಹೋಗ್ರಿ. ಅಯ್ಯೋ ಬೇಡ ಸುಧಾ, ಊಟಕ್ಕೆಲ್ಲ ಸಮಯ ಅಲ್ಲ. ಹಠ ಮಾಡ್ಬೇಡ ಪ್ಲೀಸ್. ನೀನಾಗೆ ಕ್ಯಾಮ್ರಾದಲ್ಲಿರೋ ಫಿಲಂ ನೀಚೆ ತೆಗ್ದಾಕ್ತ್ಯಾ? ಇಲ್ಲ, ನಿನ್ನ ಹೆಂಡತಿ ಮೈ ಮೇಲಿರೋ ಸೀರೆ ಕಿತ್ತಾಕ್ಲಾ? ಚಾಯ್ಸ್ ಇಸ್ ಲೆಫ್ಟ್ ಟು ಯು. ತೆಗಿಯೋ ಫಿಲಂನ ತೆಗಿ. ನಮಸ್ಕಾರ ಅಣ್ಣ. ಇದು ನಮ್ ಚಿಕ್ಕಮ್ಮನ ಮನೆ ಅಡ್ರೆಸ್. ಎಲ್ಲಿ ಬರ್ತದೆ? ಇದಾ ನಮ್ಮ ಮನೆ ಹತ್ರನೇ ಇರೋದು. ಹೌದಾ? ಅಯ್ಯೋ ಅಬ್ಬಾ. ಏನ್ ಚಣ, ಎಲ್ಲಿಗೆ ಹೋಗ್ತಿದ್ಯಾ? ಬನಶಂಕರಿಗೆ. ಹೌದಾ? ಬರ್ತೀನಕ್ಕೋ. ಏನ್ ಬತ್ತೀನಕ್ಕ ಅಂತ ಹಾಗೆ ಹೋಗ್ತಿದ್ಯಾ? ನಾಳೆ ಬರ್ತೀನಲ್ಲ. ನನ್ನನ್ನು ಎಲ್ಲಿ ಕರ್ಕೊಂಡ್ ಬಂದ್ರಿ? ನಿಮ್ ಚಿಕ್ಕಮ್ಮನ ಮನೆಗೆ. ಇವರೆಲ್ಲ ನಮ್ ಚಿಕ್ಕಮ್ಮ. ಇವಳೆ ನಿನ್ ಚಿಕ್ಕಮ್ಮ. ಹಾ, ಎಲ್ಲಿಂದ ಹಾಸ್ಕೊಂಡ್ ಬಂದ್ರು ಈ ಹಕ್ಕಿನ? ಒಳ್ಳೆ ಸಕ್ಕತ್ತಾಗವಳೆ. ಇವತ್ತಿಂದ ಒಳ್ಳೆ ಕಮಾಯಿ. ಏಯ್, ಏನ್ರ ಮುಖ ನೋಡ್ತಾ ನಿಂತಿದ್ದೀರಾ? ಕರ್ಕೊಂಡ್ ಹೋಗಿ ಒಳಗ್ ಹಾಕಿ. ಹಿಂಗ್ ಮಿಸ್ ಕಾಡ್ತಾವಳೆ. ಇನ್ನು ಹೊಸ ಹಕ್ಕಿ ಅಲ್ವಾ, ಅದಕ್ಕೆ ಮಿಸ್ ಕಾಡ್ತಾವಳೆ. ಇನ್ನೇನ್ ಬಂದಾಯ್ತಲ್ಲ, ಒಳಗ್ ಹಾಕಿ. ಅದಾಗದೆ ಪಳಗತ್ತೆ. ನೀರು ಕುಡಿಯೋಕ್ ಸ್ವಲ್ಪ ನೀರ್ ಕೊಡ್ತೀರಾ? ನೀರ್ ಬೇಕಂತೆ. ನೀರು ಹೋಗಿ ರಮ್ ಕುಡ್ಸು. ಹಕ್ಕಿ ಹೊಸ್ತು ಕಿಕ್ಕೊಡಿಲಿ. ಈ ನೀರ್ನ ನಾನು ಕುಡ್ಸ್ಲಾ ಅಕ್ಕ? ಏಯ್, ಎಲ್ಲ ಹೊಸ ಹುಡುಗಿ? ಅಲ್ಲಿದ್ದಾಳೆ. ಅಷ್ಟ ಅವಸರನಾ? ಕೊಡ್ತೀನಿ.
ಓಕೆ. ಎನಿ ಗುಡ್ ನ್ಯೂಸ್ ಮೇಡಮ್? ಟ್ರಾನ್ಸ್ಫರ್ ಟು ಬ್ಯಾಂಗ್ಳೂರ್. Good morning, sir. Morning, morning. Please be seated, young ferocious lady. Welcome to my place. Check. ಏನ್ ಸರ್, ನೀವಿನ್ನೂ ಬದಲಾಗಿಲ್ವಾ? ಯಾವಾಗ ನೋಡಿದ್ರು ಚೆಸ್ ಆಡ್ತಿರ್ತೀರಾ, ಅದು ನೀವೊಬ್ರೆ. ಬೇಜಾರಾಗಲ್ವಾ ನಿಮ್ಗೆ? ಬೇಜಾರು? ಹೊರಗಡೆ ನಡೀತಾ ಇರೋ ಕೊಲೆ, ದರೋಡೆ, ರೇಪ್, ಈ ತಲೆನೋವಿಗಿಂತ ಒಳಗಡೆ ಆಟ ಆಡ್ಕೊಂಡಿರೋದು ಸೇಫ್ ಅಲ್ವಾ ಸ್ವೀಟಿ? ಸರ್, ನನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರೋ ಉದ್ದೇಶ? ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಕ್ರೈಮ್ ರೇಟ್ ಇಸ್ ಇನ್ಕ್ರೀಸ್ಡ್ ಅ ಲಾಟ್. ಅದಕ್ಕೆ ಕಾರಣ ಏನು ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೋಸ್ಕರ ನಿನ್ನನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೆ. ಸೊ ಪ್ಲೀಸ್ ಗೋ ಥ್ರೂ ದೀಸ್ ಫೈಲ್ಸ್. ಲುಕ್, ನನಗೆ ರಿಪೋರ್ಟ್ ಮಾತ್ರ ಬೇಕು. ಐ ಡೋಂಟ್ ವಾಂಟ್ ಯು ಟು ಟೇಕ್ ಎನಿ ಆಕ್ಷನ್. ಬೇಡ, ನಗಬೇಡ. ನೀನು ನಗೋಕ್ ಶುರು ಮಾಡ್ತು ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಏನೋ ಗ್ರಾಚಾರ ಕಾದಿದೆ ಅಂತ ಲೆಕ್ಕ. ಲುಕ್, ನನ್ನ ಮೇಲ್ನೂರಿಂದ ಪ್ರೊಟೆಕ್ಟ್ ಮಾಡೋದು ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ನೋ ಆಕ್ಷನ್, ಓನ್ಲಿ ರಿಪೋರ್ಟ್. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ. ಹುಟ್ಟಿದರೆ ಕನ್ನಡ ನಾಡ ಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಚಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಟಿಕೆಟ್ ನಂದು ಸರ್. ಟಿಕೆಟ್ ನಿಂದೆ ಮರಿ, ಆದ್ರೆ ಹರಿಯೋನ್ ನಾನು. ಹೆಣ್ಣು ಅಂದ್ರೆ ಫುಟ್ಪಾತ್ ನಲ್ಲಿ ಬಿದ್ದಿರೋ ಮಾವಿನ ಹಣ್ಣು ಅಂತ ತಿಳ್ಕೊಂಡಿದ್ಯೇನೋ?
ದುರ್ಗನ ಅರೆಸ್ಟ್ ಮಾಡಿದ್ದಾರೆ. ಯಾರು ಮಾಡಿದ್ದು? ಹೊಸ DCP ಪ್ರಿಯಾಂಕಾ. ಲಾಯರ್ಗೆ ಹೇಳಿ ರಿಲೀಸ್ ಮಾಡಿಸು. ಏಯ್, ಆ DCP ಡೀಟೇಲ್ಸ್ ಕಲೆಕ್ಟ್ ಮಾಡು. ಆಯ್ತು ಬಾಸ್. ರಮೇಶ್. ಎಸ್ ಮೇಡಮ್. ಮೇಡಮ್ ದುರ್ಗಾನ ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗೋದಕ್ಕೆ ಲಾಯರ್ ಬರ್ತಿದ್ದಾರೆ ಮೇಡಮ್. ಲಾಯರ್ ದುರ್ಗಾನೇ ಬಿಡಿಸ್ಕೊಂಡು ಹೋಗಕ್ ಬರ್ತಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ಮೇಡಮ್ ಅದು ಕೂತ್ಕೊಳ್ಳಿ. ವಾಟ್ ಕ್ಯಾನ್ ಐ ಡು ಫಾರ್ ಯು? ಮೇಡಮ್, ದುರ್ಗಾನ ಬಿಡಿಸ್ಕೊಂಡು ಹೋಗೋದಕ್ಕೆ ಬೇಲ್ ತಂದಿದ್ದೀನಿ. ರಮೇಶ್, Yes, madam. ರಿಲೀಸ್ ಹಿಮ್. ನೋಡಿ, ನೀವು ಬೇಲ್ ಕೊಡ್ತಿದ್ದೀರಾ ಅಂತ ನಾನು ರಿಲೀಸ್ ಮಾಡ್ತಿಲ್ಲ. ಐ ಆಮ್ ರಿಲೀಸಿಂಗ್ ಹಿಮ್ ಆನ್ ಸೆಲ್ಫ್ ಬೇಲ್. ಕೋರ್ಟ್ನವ್ರೆ ಬೇಲ್ ಕೊಟ್ಟ ಮೇಲೆ ನೀವೇನ್ರಿ ನನಗೆ ಸೆಲ್ಫ್ ಬೇಲ್ ಕೊಡೋದು? ಸೆಲ್ಫ್ ಬೇಲ್ ಅಂತ ಸೆಲ್ಫ್ ಬೇಲ್ ಯಾಕೆ? ಕುದೀತಾ ಇರೋ ರಕ್ತ ತಣ್ಣಗಾಗೋಯ್ತಾ? ಈಗಲಾದ್ರೂ ಗೊತ್ತಾಯ್ತಾ ಈ ದುರ್ಗನ ಕೆಪಾಸಿಟಿ ಏನು? ಶಾಟ್ ಅಪ್. ನಿನಗೆ ಹೆದರ್ಕೊಂಡು ಯಾರೋ ಹೊರಗೆ ಬಿಡ್ತಿದ್ದಾರೆ. ನಿನ್ನನ್ನು ಒಳಗೆ ಹಾಕಿದ್ರೆ ಬಿಡಿಸ್ಕೊಂಡು ಹೋಗೋಕೆ ಯಾರ್ಯಾರಿದ್ದಾರೆ, ಯಾರ್ಯಾರು ಬರ್ತಾರೆ ಅಂತ ತಿಳ್ಕೊಬೇಕಾಗಿತ್ತು. ತಿಳ್ಕೊಂಡೆ. ಈಗ ಇವ್ರು ಯಾರು ನನಗೆ ಬೇಡ. ನಿಮ್ಮ ಹಿಂದೆ ನಿಂತ್ಕೊಂಡು ನಿಮ್ಮನ್ನ ಸೂತ್ರದ ಬೊಂಬೆ ಹಾಗೆ ಆಡಿಸ್ತಿರೋ ಆ ಕೈ ನನಗೆ ಬೇಕು. ಮೇಡಮ್, ನೀವು ಬಹಳ ಸ್ಪೀಡಾಗಿ ಹೋಗ್ತಾ ಇದ್ದೀರಾ. ಎಲ್ಲಿ ಹಂಪ್ಸ್ ಬಂದು ಬ್ಯಾಕ್ ಬೋನ್ ಮುರಿಯುತ್ತೋ ಹೇಳಕ್ಕಾಗೋದಿಲ್ಲ. ಲುಕ್, ಹಂಪ್ಸ್ ಎಲ್ಲೆಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಹೇಗೆ ದಮಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ನೌ ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಹಲೋ ಹಲೋ, ಮಲೇಶ್ವರಂ ಫಸ್ಟ್ ಕ್ಲಾಸ್ ನಲ್ಲಿ ಮೇಷ್ಟ್ರು ರಘುನಾಥ್ ಅವ್ರ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾಳೆ. ಕೆಲವರು ಅದನ್ನ ನ್ಯಾಚುರಲ್ ಡೆತ್ ಅಂತ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಬೇಗ ಬನ್ನಿ. ನೀವ್ಯಾರು ಮಾತಾಡ್ತಿರೋದು? ದಾರಿ ಬಿಡಿ. ಯಾರು ಬೇಕಾಗಿತ್ತು? ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿ ಸತ್ತು ಹೋಗಿರೋ ಹುಡುಗಿ ನಿಮ್ಗೇನಾಗ್ಬೇಕು? ಇವಳು ನನ್ನ ಮಗಳು. ನಿಮ್ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಇನ್ಫಾರ್ಮೇಶನ್ ಬಂತು. ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಕ್ ಬಂದ್ವಿ. ಯಾವ ಪಾಪಿ ಹಾಗಂತ ಹೇಳಿದ್ದು? ಅವಳು ಅಕಸ್ಮಾತ್ ಆಗಿ ಹಾವು ಕಡಿಸತ್ಲು. ಮೇಷ್ಟ್ರೆ, ಶಾಲೆಗೆ ಬರೋ ಮಕ್ಕಳಿಗೆ ಯಾರು ಅನ್ಯಾಯ, ಅನೀತಿ, ಅಧರ್ಮ ಈ ಮಾರ್ಗದಲ್ಲಿ ನಡೀತಾರೋ ಅವರ ಬಾಳು ಹೊಲಸು ತಿನ್ನೋ ಹಂದಿಗಿಂತ ಕೀಳಾದ್ದು ಅಂತ ನೀತಿ ಪಾಠ ಹೇಳ್ಕೊಡೋ ಗುರುಗಳು ನೀವು. ಅದು ತಿಳಿದು ನೀವೇ ಸುಳ್ಳು ಹೇಳ್ತಿದ್ದೀರಲ್ಲ, ತಪ್ಪಲ್ವಾ ಮೇಷ್ಟ್ರೆ? ಹಾವು ಕಚ್ಚಿದ ದೇಹ ಸುತ್ತಲೂ ನೀಲಿ ಕಟ್ಟುತ್ತೆ ಅಂತ ಮರ್ತು ಬಿಟ್ರಾ ಮೇಷ್ಟ್ರೆ? ನಿಜ ಹೇಳಿ. ಮಿಸ್ಟರ್ ರಮೇಶ್, ಎಸ್ ಮೇಡಮ್. FIR ಫೈಲ್ ಮಾಡಿ ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಅಯ್ಯೋ ಬೇಡ ತಾಯಿ, ಬೇಡಮ್ಮ, ಬೇಡಮ್ಮ, ಬೇಡ. ಅರೆ? ಅಯ್ಯೋ ನನ್ನ ಮಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಡಮ್ಮ. ಮಿಸ್ಟ್ರೆ. ಅವಳ ದೇಹ ತುಂಡು ಮಾಡೋದು ನಾನು ನೋಡಕ್ ಆಗೋದಿಲ್ಲ. ಮೇಷ್ಟ್ರೆ, ನೀವ್ ಎದ್ದೇಳಿ. ನೀವ್ ಎದ್ದೇಳಿ ಮೊದ್ಲು. ಬೇಡ ತಾಯಿ. ನೋಡಿ, ನೀವು ಹಿರಿಯರು ಹೀಗೆಲ್ಲ ಆಡ್ಬಾರ್ದು. ಏನ್ ನಡೀತು ಅಂತ ನಿಜ ಹೇಳಿ. ಪರವಾಗಿಲ್ಲ. ಬೇಡಮ್ಮ, ಪೋಸ್ಟ್ ಮಾರ್ಟಮ್ ಕಳಿಸ್ಬೇಡಮ್ಮ. ಅವಳ ದೇಹನ ತುಂಡು ಮಾಡೋದು ನೋಡಿ ನಾನು ಸಹಿಸ್ಕೊಳ್ಳಾರ್ನಮ್ಮ. ಇವತ್ತಿ ಮಾತಿಗೆ ಕಟ್ಬಿದ್ದು ನಾನ್ ನಿಜಾನೇ ಹೇಳ್ಬೋದು. ನಾಳೆ ಮದುವೆಯಾಗಿ ಗಂಡಿನ ಮನೆಗೆ ಹೋಗ್ಬೇಕಾಗಿರೋ ಈ ನನ್ ಮಗಳ ಬಾಳು ಹೆಪ್ಪುಗಟ್ಟಿದ ರಕ್ತ ಆಗ್ಬಿಡುತ್ತಮ್ಮ. ಬೇಡಮ್ಮ, ಬೇಡ ತಾಯಿ, ನನ್ ಮಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಡಮ್ಮ. ಓಕೆ, ನಾನು FIR ಫೈಲ್ ಮಾಡಲ್ಲ. ಆದ್ರೆ ಒಂದು ಕಂಡೀಷನ್, ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಹೇಳ್ಬೇಕು. ಓಕೆ? ನಿಮಗ್ ತಿಳಿದ ಹಾಗೆ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಳ್ಳೋ ಕಾರಣ ಏನು? ಇತ್ತೀಚೆಗೆ ಅವಳ ನಡೆ ನುಡಿಲಿ ಏನ ಬದಲಾವಣೆ ಇತ್ತಾ? ನನ್ ಮಗಳು ಯಾವತ್ತು ಬೇಸರದಿಂದ ಇದ್ದವಳೇ ಅಲ್ಲ, ನಗ್ನಗ್ತಾ ಇರ್ತಿದ್ಲು. ಈಗ 2 ತಿಂಗಳಿಂದ ಅವಳ ಮದ್ವೆ ನಿಶ್ಚಯ ಆಯ್ತು. ಆಗ ಇನ್ನೂ ಖುಷಿಯಾಗಿದ್ಲು. ಹುಡುಗ ಆಗಾಗ ಮನೆಗೆ ಬರ್ತಿದ್ದ. ಇಬ್ರು ತಿರ್ಗಾಡಕ್ ಹೋಗ್ತಾ ಇದ್ರು. ನಿನ್ನೆ ಬಂದು ಅವಳನ್ನ ತಿರ್ಗಾಡೋಕೆ ಅಂತ ಕರ್ಕೊಂಡು ಹೋದ. ಅಲ್ಲಿ ಅವರಿಬ್ಬರ ನಡುವೆ ಏನ್ ನಡೀತು ಅಂತ ಗೊತ್ತಿಲ್ಲ. ಮನೆಗೆ ಬಂದಾಗ ಸಪ್ಪಗಿದ್ಲು. ಈಗ ನೋಡಿದ್ರೆ ಹೇಗ್ ಮಾಡ್ಕೊಂಡ್ಬಿಟ್ಟಿರ. ಆ ಹುಡುಗನ ಫೋಟೋ ಇಲ್ಲ, ಅಡ್ರೆಸ್ ಇದೆಯಾ? ಫೋಟೋ ಇಲ್ಲ, ಅಡ್ರೆಸ್ ಇದೆ, ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮಗಳ ರೂಮ್ ಎಲ್ಲಿದೆ? ಬನ್ನಿ ತೋರಿಸ್ತೀನಿ. ಬನ್ನಿ, ಇದೆ ನನ್ನ ಮಗಳ ರೂಮು.
ಹಲೋ ಮೇಡಮ್, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಏನ್ ವಿಷಯ? ಒಂದು ಹುಡುಗಿ ಕೆಲವೇ ದಿನಗಳ ಅಂತರದಲ್ಲಿ ಬರೆದಿರೋ ಅಕ್ಷರಗಳು. ಹಾ. ಕೇಸಿಗೆ ಸಂಬಂಧ ಅಲ್ಲ, ಪರ್ಸನಲ್. ಬಟ್ ಐ ನೀಡ್ ದ ರಿಪೋರ್ಟ್ ವೆರಿ ಅರ್ಜೆಂಟ್ಲಿ. ಓ, ಐ ಸಿ. ಓಕೆ ಮೇಡಮ್, ಆದಷ್ಟು ಬೇಗ ಕಳಿಸಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಲೇ ಮಾರ್ವಾಡಿ, ನನ್ನ ಮಗನೇ ಸರಿಯಾಗಿ ಕಾರ್ಡ್ ಬಿಡ್ಲಿ. ಇಲ್ಲೂ ನಿನ್ ಬುದ್ಧಿ ಬಿಡೋದಿಲ್ವಲ್ಲ. ಅದೇನ್ ಬಂಗಾರನ ಅಡು ಇಟ್ಕೊಳಕ್ಕೆ? ಬಿಡ್ಲೆ ಕಾರ್ಡು. ಏಯ್ ಕೋರ್ಟ್ ಲಾಯರೇ, ನಿನ್ನ ಆಟನ ನೀನ್ ಅದುಮ್ಕಂಡು ಆಡು. ಮಾರ್ವಾಡಿ ಕಾರ್ಡ್ ಬಿಟ್ರೆ ಬಿಡ್ಲಿ, ಇಲ್ಲ ಅವನೇ ಮಡಿಕೇಳಿ. ತಾಕತ್ತಿದ್ರೆ ನಿಯತ್ತಾಗಿ ಆಡು. ಕೋರ್ಟ್ನಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡ್ದಂಗೆ ಇಲ್ಲೂ ಟೆನ್ಷನ್ ಕ್ರಿಯೇಟ್ ಮಾಡಕ್ ಬರಬೇಡ. ಅದಪ್ಪ ಮಾತು. ಏಕ್ ಮಾರ್ ದೋ ತುಕಡ. ತೂತಲ್ ಕಣ್ಣಿಟ್ ಫೋಟೋ ತೆಗಿಯೋನ್ಗು ಬುದ್ಧಿ ಐತೆ. ಲೋ ಡಾಕ್ಟ್ರು, ಬಂದ್ ರೋಗಿಗಳಿಗೆ ಅನಸ್ತೇಷಿಯಾ ಕೊಡೋ ನೀನು ಇದ್ಯಾಕಯ್ಯ ಹೀಗ್ ತೂರಾಡ್ತಾ ಇದೀಯಾ? ಕುಡಿದ್ರುನು ನಮ್ ಹಾಗೆ ಸ್ಟಡಿಯಾಗಿ ಕೂತ್ಕೊಳ್ಳಕ್ಕೆ ತಾಕತ್ ಬೇಕಣಯ್ಯ. ಅದು ಎಲೆಕ್ಷನ್ ಟೈಮ್ ಅಲ್ಲಿ ಗುಂಡು ತುಂಡು ಕೊಟ್ಟು ವೋಟ್ ತಗೊಂಡು ಸೀಟ್ ಗಿಟ್ಟಿಸ್ಕೊಳ್ಳುವಷ್ಟು ಸುಲಭ ಅಲ್ಲ ಕಣಯ್ಯ. ಲೋ ಎಸ್ ಐ, ಲಾಕಪ್ಗೆ ಬಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋ ಸುಲಭ ಅಲ್ವೇನಯ್ಯ? ಎಲ್ಲರೂ ಸ್ವಲ್ಪ ಆದಮ್ಗಳು ಕೊಡ್ರಯ್ಯ. ಎಲ್ಲ ಒಂದು 70 mm. ಅಷ್ಟದಿಕ್ಪಾಲಕ ಹಲಕ ನನ್ನ ಮಕ್ಕಳಿಗೆ ನಮಸ್ಕಾರ. ಏನಯ್ಯ ನೀನ್ ಇನ್ನೂ ಕುಡ್ದೇ ಇಲ್ಲ, ಆಗ್ಲೇ ಹಿಂಗ್ ಮಾತಾಡ್ತಾ ಇದೀಯಾ? ನಾವು ಅಷ್ಟ ದಿಕ್ಪಾಲಕರಲ್ಲ, ಸಪ್ತ ಋಷಿಗಳು. ಥೂ ಹಲಕ ನನ್ನ ಮಗನೇ, 8ನೇ ದಿಕ್ಪಾಲಕ ಈ ಯಮಧರ್ಮ ಎಂಟ್ರಿ ಕೊಟ್ಟಿಲ್ವಾ ಈಗ? ಅಲ್ಲ ಮಾರಾಯ, ಬರೋದು ತಡವಾಗುತ್ತೆ ಅಂತ ಒಂದು ಫೋನ್ ಹೊಡೆದಿದ್ರೆ ನಾವೆಲ್ಲ ಆರಾಮಾಗಿ ನೋಡ್ತಾ ಇದ್ವಾ? ಏನ್ನ ಕ್ಯಾಸೆಟ್ನ ಅಪ್ಪ ಲಂಕೇಶ್ವರ, ಟೈಮ್ ಆಗ್ತಾ ಇದೆ ಕಣಪ್ಪ. ಇವತ್ತು ಏನು ಇಲ್ವಾ? ಕಾಕಿ ಬಟ್ಟೆ ಕೌರವೇಶ್ವರ, ತಡಿ ವಸ್ತ್ರಾಪರಣ ಇದೆ, ಆದ್ರೆ ಸದ್ಯಕ್ಕೆ ಇಲ್ಲಿಂದ ಪಾಟು ಶಿಟ್ಟಿಂಗ್ ಆಗ್ಬೇಕು. ಪಾರ್ಟ್ ಶಿಟ್ಟಿಂಗ್ ಅಲ್ಲಣ್ಣು, ಸ್ಪಾಟ್ ಶಿಫ್ಟಿಂಗು.